ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂಥ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರು. ಅದೊಂದು ಸ್ಟೈಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ಥರದ್ದು ಒಂದು ಎಲಿಮೆಂಟ್ಸ್ಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು. ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಜನ ಮಾತಾಡ್ತಾರೆ. ನೀವೇನು ಹೇಳ್ತೀರಿ? ಸರಿ, ಒಳ್ಳೆ ಅಭ್ಯಾಸ. ಆ್ಯಕ್ಚುಲಿ ಏನು ಇದಕ್ಕೇನು ಉತ್ತರ ಕೊಡಲಿಲ್ಲ ನಾನು. ನನ್ನ ಸಿಗರೇಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟನಾ ನಿಮಗೆ? ನಾವಂತೂ ಸಹ ಇಲ್ಲ ಸರ್, ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡುತ್ತೆ. ಅದೇ ಒಂದು ಮಹಿಮೆ. ನೋಡಿ, ವಿಜಯ್ ಅವ್ರು ಏನು ಮಾಡಿದ್ರು, ಈ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟರು. ನಿಮ್ಮನ್ನು ಮೆಚ್ಚೋದಷ್ಟೇ ನನ್ನ ಉದ್ದೇಶ. ಹಾಗೋ ಹೀಗೋ ಸರ್, ಎಷ್ಟು ಸಿಗರೇಟ್ ಖಾಲಿ ಮಾಡಿದ್ರು ಸರ್ ಇದರಲ್ಲಿ, ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ? ಸರ್, ಎಷ್ಟೇ ಸೇದಿದ್ರು ಬಡ್ಜೆಟ್ ಒಳಗಿದೆ ಸರ್. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಗರೇಟ್ ಸೇಯುವಂಥ ಒಂದು ಸ್ಟೈಲು ಇವತ್ತಿಗೂ ಪಾಪ್ಯುಲರು. ಅದೊಂದು ಸ್ಟೈಲ್, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ಆ ಥರದ್ದು ಒಂದು ಎಲಿಮೆಂಟ್ಸ್ಗಳನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ ನಾವು. ಅದು ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಜನ ಮಾತಾಡ್ತಾರೆ. ನೀವೇನು ಹೇಳ್ತೀರಿ? ಸರಿ, ಒಳ್ಳೆ ಅಭ್ಯಾಸ. ಆ್ಯಕ್ಚುಲಿ ಏನು ಇದಕ್ಕೇನು ಉತ್ತರ ಕೊಡಲಿಲ್ಲ ನಾನು. ನನ್ನ ಸಿಗರೇಟ್ ಸ್ಮೋಕಿಂಗ್ ಸ್ಟೈಲ್ ಇಷ್ಟನಾ ನಿಮಗೆ? ನಾವಂತೂ ಸಹ ಇಲ್ಲ ಸರ್, ಬಟ್ ನೋಡಿದಾಗ ಒಂಥರ ಥ್ರಿಲ್ ಕೊಡುತ್ತೆ. ಅದೇ ಒಂದು ಮಹಿಮೆ. ನೋಡಿ, ವಿಜಯ್ ಅವ್ರು ಏನು ಮಾಡಿದ್ರು, ಈ ಸಿನಿಮಾದಲ್ಲಿ ನನ್ನ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಕೈಯಲ್ಲಿ ಕೊಳಲಂತೂ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟರು. ನಿಮ್ಮನ್ನು ಮೆಚ್ಚೋದಷ್ಟೇ ನನ್ನ ಉದ್ದೇಶ. ಹಾಗೋ ಹೀಗೋ ಸರ್, ಎಷ್ಟು ಸಿಗರೇಟ್ ಖಾಲಿ ಮಾಡಿದ್ರು ಸರ್ ಇದರಲ್ಲಿ, ಈ ಸಿನಿಮಾ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ? ಸರ್, ಎಷ್ಟೇ ಸೇದಿದ್ರು ಬಡ್ಜೆಟ್ ಒಳಗಿದೆ ಸರ್.